ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾರ್ಮಲಾಗಿ ಎಲ್ಲರೂ ಹಾಕುವಂಥ ಒಂದು ಈಸಿಯಾಗಿರುವಂಥ ಒಂದು ಬ್ರೈಡಲ್ ಕುಚ್ಚು ಹಾಕೋದು ಹೇಗೆ ಅಂತ ನೋಡೋಣ. ಇವತ್ತು ಯಾವುದೇ ರೀತಿ ಕ್ರೋಶನ ಯೂಸ್ ಮಾಡದೆ ಒಂದು ಬ್ರೈಡಲ್ ಡಿಸೈನ್ ಹಾಕ್ತಾಯಿದ್ದೀನಿ. ಹಾಗೆ ನೋಡಿ, ಈ ರೀತಿಯಾಗಿರುವಂಥ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಹಾಗೆ 2 ಎಳೆ ದಾರನ ತೊಗೊಂಡಿದ್ದೀನಿ. ಜರಿ ಥ್ರೆಡ್, ಸಿಲ್ಕ್ ಥ್ರೆಡ್ ಏನಿದೆ ಅಲ್ವಾ, ಅದನ್ನು 2 ಎಳೆ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ತೋರಿಸಿದ್ನಲ್ಲ ಬೀಡ್ಸ್, ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು ಕುಚ್ಚಿಗೆ ಒಂದು 50 ಬೀಡ್ಸ್ ಆದರೂ ಬೇಕಾಗುತ್ತೆ. ಈ ರೀತಿ ಬೀಡ್ಸ್ ಹಾಕೋದು ಹೇಗೆ ಅನ್ನೋದನ್ನು ಆಲ್ರೆಡಿ ನಾನು ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಲಿಂಕ್ ಬೇಕು ಅನ್ನೋದಾದರೆ ಕಮೆಂಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ನಾರ್ಮಲ್ ಎಮ್ಮಿಂಗ್ ನೀಡಲ್ಗೆ ನಾನು ಸಿಲ್ಕ್ ಥ್ರೆಡನ್ನು ಹಾಕ್ಕೊಂಡಿದ್ದೀನಿ. 2 ಎಳೆ ಹಾಕ್ಕೊಂಡು ನಾಟನ್ನು ಮಾಡ್ಕೊಂಡಿದ್ದೀನಿ. 4 ಎಳೆ ಆಗುತ್ತೆ. ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು. ಇದಾದಮೇಲೆ ನೋಡಿ, ಒಂದು ಕಾರ್ಡನ್ನು ತೊಗೊಂಡಿದ್ದೀನಿ. ಈ ರೀತಿಯಾಗಿ 1/4 ಇಂಚಷ್ಟು ನಾನು ಉದ್ದನ ಕಟ್ ಮಾಡ್ಕೊಂಡಿದ್ದೀನಿ. 1/4 ಇಂಚಷ್ಟೇ ಬೇಕಾಗುತ್ತೆ. ಈಗ 2 ಎಳೆಗೆ ನಾವು ಬೀಡ್ಸ್ ಹಾಕ್ಕೊಂಡಿರ್ತೀವಲ್ಲ, ಅದನ್ನು ಸ್ವಲ್ಪ ಈ ರೀತಿ ಉದ್ದ ಬಿಟ್ಟು 1-2 ಸಾರಿ ಸುತ್ಕೊಳ್ಳೋಣ. 1-2 ಸಾರಿ ಈ ರೀತಿ ಸುತ್ತಕೊಂಡು ಒಂದು ಬೀಡ್ ಇಲ್ಲಿ ಮತ್ತು ಇಲ್ಲೊಂದು ಬೀಡು ಬಿಡಬೇಕು. ಮತ್ತೆ ಇನ್ನೊಂದು ಸರಿ ಸುತ್ತಕೊಂಡು ಈ ಕಡೆ ಒಂದು ಬೀಡು, ಈ ಕಡೆ ಒಂದು ಬೀಡು, ಒಂದು ಕೆಳಗೆ ಒಂದು ಮೇಲೆ ಬೀಡ್ ಬಿಡಬೇಕು. ಇಲ್ಲಿ ಎಕ್ಸ್ಟ್ರಾ ಥ್ರೆಡನ್ನು ಏನು ಸುತ್ತೋದೇನಿಲ್ಲ, ಜಸ್ಟು ಬೀಡ್ ಈ ಕಡೆ ಒಂದು ಬೀಡು, ಆ ಕಡೆ ಒಂದು ಬೀಡು ಬಿಟ್ಕೊತ ಕೆಳಗಡೆ 25 ಮೇಲ್ಗಡೆ 25 ಬೀಡ್ಸ್ ಬರೋ ರೀತಿಯಲ್ಲಿ ಸುತ್ಕೋಬೇಕು. 25ಗಿಂತ ಎಷ್ಟು ಜಾಸ್ತಿ ಆದರೂ ಬೇಕಾದರೂ ನೀವು ಬೀಡ್ಸನ್ನು ಹಾಕ್ಕೋಬೋದು. ಅದಕ್ಕಿಂತ ಕಡಿಮೆ ಹಾಕ್ಕೊಂಡ್ರೆ ಡಿಸೈನ್ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ಕೆಳಗಡೆ 25 ಬೀಡ್ಸು, ಮೇಲ್ಗಡೆ 25 ಬೀಡ್ಸ್ ಬರೋ ರೀತಿಯಲ್ಲಿ ಈ ರೀತಿಯಾಗಿ ಹಾಕ್ಕೊತ ಹೋಗಬೇಕು. ನೋಡಿ, ಕೆಳಗಡೆ ಒಂದು ಬೀಡು, ಮೇಲ್ಗಡೆ ಒಂದು ಬೀಡು. ತುಂಬ ಸಿಂಪಲ್ ಆಗಿದೆ. ಯಾರು ಬೇಕಾದರೂ ಕ್ರೋಶ ಬರದೇ ಇರೋರು ಸಹ ಆರಾಮಾಗಿ ಕ್ವಿಕ್ಕಾಗಿ ಹಾಕ್ಕೊಂಬಿಡ್ಬೋದು. ಫಸ್ಟ್ ಟೈಮ್ ಹಾಕ್ತಾಯಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ನೋಡಿ, ಈ ರೀತಿಯಾಗಿ ಕೆಳಗಡೆ ಒಂದು ಬೀಡು, ಮೇಲ್ಗಡೆ ಒಂದು ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ. 25 ಕೆಳಗಡೆ 25 ಮೇಲ್ಗಡೆ 25 ಬೀಡ್ಸ್ ಹಾಕಬೇಕು. ಈ ರೀತಿ ಹಾಕ್ಕೊಂಡಾದಮೇಲೆ ಈಗ ಈ ಎಕ್ಸ್ಟ್ರಾ ಥ್ರೆಡ್ ಏನಿತ್ತಲ್ವ, ಆ ಥ್ರೆಡ್ಡಿಗೋಸ್ಕರ ನಾನೀಗ ಇನ್ನೂ ಒಂದು ಸರಿ ಥ್ರೆಡನ್ನು ಸುತ್ಕೋಬೇಕು. ನೋಡಿ, ಈ ರೀತಿ ಒಂದು ಸರಿ ಥ್ರೆಡನ್ನು ಬೀಡ್ ಇಲ್ಲದೇ ಸುತ್ತಕೊಂಡು ಇಲ್ಲೇನು ಎಕ್ಸ್ಟ್ರಾ ಥ್ರೆಡ್ ಬಿಟ್ಟಿರ್ತೀವಲ್ಲ, ಅದನ್ನು ಬ್ಯಾಕಿಗೆ ತೊಗೊಂಡು ಇಲ್ಲಿ ನಾವು ನಾಟ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾಟ್ ಮಾಡ್ಕೋಬೇಕು. 1-2-3 ಸಾರಿ ನಾಟ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ನಾಟ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಮುಂದಕ್ಕೆ ತಿರುಗಿಸ್ಕೊಳ್ಳೋಣ. ಈ ಬೀಡ್ಗಳನ್ನ ಕರೆಕ್ಟಾಗಿ ಆ ಕಡೆ ಈ ಕಡೆ ನೀಟಾಗಿ ಬರೋ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಈ ಥ್ರೆಡ್ ಏನಿದೆ ಅಲ್ವಾ, ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಕಟ್ ಮಾಡ್ಕೊಂಡಿರ್ತೀವಲ್ಲ, ಆ ಗ್ಯಾಪಲ್ಲಿ ಎಳ್ಕೊಂಡು ಬರಬೇಕು. ಇಲ್ಲಿ ನಾವು ನಾಟ್ಗಳನ್ನ ಮಾಡ್ಕೋಬೇಕಾಗುತ್ತಲ್ವ, ಹಾಗಾಗಿ ಈ ರೀತಿ ಈ ಕುಚ್ಚೆಗೆ ಹಾಕ್ಕೊಂಡಿರ್ತಿಲ್ಲ ಬೀಡ್ಸನ್ನು, ಅದನ್ನು ಈ ರೀತಿಯಾಗಿ ಎಳ್ಕೊಂಬಂದು ಇಲ್ಲಿ ನಾಟ್ ಮಾಡ್ಕೊಳೋದಕ್ಕೆ ಆಲ್ರೆಡಿ ನಾವು ಎಮ್ಮಿಂಗ್ ನೀಡಲ್ಗೆ ಸಿಲ್ಕ್ ಥ್ರೆಡನ್ನು ಹಾಕ್ಕೊಂಡಿರ್ತೀವಲ್ಲ, 4 ಎಳೆದು, ಅದನ್ನು ನೋಡಿ ಆ ನೀಡಲ್ನ ಕೆಳಗಡೆಯಿಂದ ಎಲ್ಲ ಥ್ರೆಡ್ಗಳನ್ನ ಸೇರಿಸ್ಬಿಟ್ಟು ಕೆಳಗಡೆಯಿಂದ ಮೇಲಕ್ಕೆ ಈ ರೀತಿಯಾಗಿ ಎಳ್ಕೋಬೇಕು. ಇಲ್ಲೇನು ನಾಟ್ ಮಾಡ್ಕೊಂಡಿರ್ತೀವಿ ನೋಡಿ, ಇಲ್ಲಿ ನಾಟ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿ 4 ಎಳೆಯಲ್ಲಿ 2 ಎಳೆ ಮಧ್ಯದಲ್ಲಿ ನಾವೀಗ ನೀಡಲ್ನ ಹಾಕಬೇಕು. ಈ ರೀತಿಯಾಗಿ ನೀಡಲ್ನ ಎಳ್ಕೋಬೇಕು ಮೇಲಕ್ಕೆ. ಆವಾಗ ಈ ರೀತಿಯಾಗಿ ಲಾಕ್ ಆಗುತ್ತೆ. ನೋಡಿ, ಅದನ್ನು ಒಂದು ಸೈಡ್ಗೆ ಬರೋ ರೀತಿಯಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಎಳ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಎಳ್ಕೊಂಡಾದ್ಮೇಲೆ ಮತ್ತೆ ಇನ್ನೂ ಅದೇ ರೀತಿಯಾಗಿ ನಾಟ್ಗಳನ್ನ ಮಾಡ್ಕೋಬೇಕಾಗುತ್ತೆ. ನೀಡಲ್ನ ಕೆಳಗಡೆಯಿಂದ ಮೇಲಕ್ಕೆ ಎಳ್ಕೊಂಡು ಈ ಲೂಪ್ ಇರುತ್ತಲ್ವ, ಆ ಲೂಪ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿಕೊಂಡು ಎಳ್ಕೊಂಡ್ರೆ ಈ ರೀತಿ ಲಾಕ್ ಆಗುತ್ತೆ. ಈ ನಾಟ್ ಏನು ಬರುತ್ತಲ್ವ, ಅದು ಒಂದೇ ಸೈಡಲ್ಲಿ ಬರೋ ರೀತಿಯಲ್ಲಿ ಹಾಕ್ಕೊತ ಹೋಗಬೇಕು. ಇಲ್ಲಿ ನಾನು 20 ಟೈಮ್ಸ್ ಈ ರೀತಿಯಾಗಿ ಲಾಕ್ ಮಾಡ್ಕೊತೀನಿ. ನೀವು ಕಾರ್ಡ್ ಏನು ನಾವು 2/4 ಇಂಚನ್ನ ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ನೀವೇನಾದರೂ ಸ್ವಲ್ಪ ಉದ್ದ ತೊಗೊಂಡ್ರೆ ಆವಾಗ ನಾಟ್ಸು ಒಂದು 25ವರೆಗೂ ಸಹ ಹಾಕ್ಕೋಬೋದು.
ಇಷ್ಟೇ ಹಾಕ್ಕೊಂಡ್ರೆ ಒಂದು 22ವರೆಗೂ ನೀವು ನಾಟ್ಸನ್ನು ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಹಾಕ್ಕೋಬೇಕಾಗುತ್ತೆ. ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀಟಾಗಿ ಬರಲಿಲ್ಲದ್ರೆ ಅದು ನಾಟ್ ಎಲ್ಲ ಗಂಟು ಅಂತ ಅನಿಸುತ್ತೆ, ಥ್ರೆಡ್ ಎಲ್ಲ ಸರಿಯಾಗಿ ಕೂರೋದಿಲ್ಲ. ಹಾಗಾಗಿ ಈ ಡಿಸೈನ್ ಒಂದು ಸ್ವಲ್ಪ ನಿಧಾನವಾಗಿ ನೀಟಾಗಿ ಹಾಕ್ಕೊಳ್ಳಿ. ಒಂದೆರಡು ಕುಚ್ಚು ರೆಡಿ ಮಾಡಿಕೊಂಡ್ರೆ ನಿಮಗೆ ಐಡಿಯಾ ಬಂದುಬಿಡುತ್ತೆ. ತುಂಬ ಈಸಿಯಾಗಿ ಹಾಕ್ಕೊಂಬಿಡ್ಬೋದು. ಈ ರೀತಿಯಾಗಿ 20 ನಾಟ್ಸನ್ನು ಮಾಡ್ಕೋಬೇಕು. ಅದು ಒಂದ್ರ ಪಕ್ಕ ಒಂದು ನೀಟಾಗಿ ಕೂರೋ ರೀತಿಯಲ್ಲಿ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ತಾ ಹಾಕ್ಕೊಳ್ಳಿ. ನೋಡಿ, ಈಗ ಮತ್ತೆ ಅದೇ ರೀತಿಯಾಗಿ ಆ ಲೂಪ್ ಒಳಗಡೆಯಿಂದ ನೀಡನ್ನು ಪಾಸ್ ಮಾಡಬೇಕು. ಇದು ಬ್ರೈಡಲ್ ಡಿಸೈನ್ ಹಾಕಿದ ಮೇಲಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನೀವೇ ನೋಡಿ, ಕಂಪ್ಲೀಟ್ ಆದಮೇಲೆ ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಈಸಿಯಾಗಿ ಹಾಕ್ಕೊಳ್ಬೋದು. ಆರಾಮಾಗಿ ಮನೆಯಲ್ಲೇ ಕ್ರೋಶ ಕಲಿದೇ ಇರೋರು ಸಹ ಆರಾಮಾಗಿ ಈ ಬ್ರೈಡಲ್ ಡಿಸೈನ್ನ ಟ್ರೈ ಮಾಡ್ಬೋದು. ನಾನು ಅದೇ ರೀತಿಯಾಗಿ 20 ನಾಟ್ಸ್ಗಳನ್ನ ಹಾಕ್ಕೊಂಡು ತೋರಿಸ್ತೀನಿ. ಹೊರಗಡೆ ನೀವು ಈ ಡಿಸೈನ್ ಹಾಕಿಸ್ಕೊಂಡ್ರೆ ಏನಿಲ್ಲ ಅಂದರೂ 900ಇಂದ 1000ವರೆಗೂ ಚಾರ್ಜಸ್ ಮಾಡ್ತಾರೆ. ನೀವೇ ಆರಾಮಾಗಿ ಒಂದು 100 ರೂಪೀಸ್ ಖರ್ಚು ಮಾಡಿಕೊಂಡ್ರೆ ಆರಾಮಾಗಿ ಡಿಸೈನ್ನ ನೀವೇ ಟ್ರೈ ಮಾಡ್ಬೋದು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ನೀಟಾಗಿ ಹಾಕ್ಕೊಳ್ಳಿ. ಥ್ರೆಡ್ಡು ಬಿಟ್ಟೋಗೋದು, ಲೂಸ್ ಆಗೋದು ಈ ರೀತಿ ಆಗದೇ ಇರೋ ರೀತಿಯಲ್ಲಿ ನೀಟಾಗಿ ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು. 20 ಸಾರಿ ಈ ರೀತಿ ನಾಟನ್ನು ಹಾಕ್ಕೋಬೇಕು. ಕೆಲವೊಂದು ಸರಿ ಈ ಕಾರ್ಡಿಂದ ಥ್ರೆಡ್ ಹೊರಗೆ ಬಂದುಬಿಡುತ್ತೆ. ಆ ರೀತಿ ಆಗದೆ ನೀಟಾಗಿ ಎಳ್ಕೋಬೇಕು. ನೋಡಿ, ಈಗ ಇದನ್ನು ತೆಗೆದುಬಿಟ್ಟು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾಟ್ಗಳೇನಿದೆ ಅಲ್ವ, ಅದೆಲ್ಲ ನೀಟಾಗಿ ಬ್ಯಾಕ್ ಸೈಡಿಗೆ ಬರೋ ರೀತಿಯಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ನೋಡಿ ಸ್ವಲ್ಪ ಬೆಂಡ್ ಮಾಡ್ಕೋಬೇಕು. 2 ಬೀಡ್ಸ್ ಏನು ಹಾಕಿರ್ತೀವಲ್ಲ ಕುಚ್ಚು, ಅದು ನೀಟಾಗಿ ಈಕ್ವಲ್ ಆಗಿ ಬರೋ ರೀತಿಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಥ್ರೆಡ್ಡನ್ನು ಈ ರೀತಿಯಾಗಿ ಸುತ್ಕೋಬೇಕು. ನೋಡಿ, ಜಸ್ಟ್ ನಾನೇನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಟೈಟಾಗಿ ಇಟ್ಕೊಂಡು ಈ ರೀತಿಯಾಗಿ ಸುತ್ಕೋಬೇಕು. ಜಸ್ಟ್ ಅದು ಬೀಡ್ಸ್ ಕಾಣಿಸೋವರೆಗೂ ನಾವು ಸುತ್ಕೋಬೋದು. ಆವಾಗ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಇದು ಬ್ಯಾಕ್ ಸೈಡಲ್ಲಿದೆ, ನಾಟ್ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ. ಫ್ರಂಟ್ ಸೈಡಲ್ಲಿ ನೀಟಾಗಿ ಬಂದಿರುತ್ತೆ ಡಿಸೈನು. ನೋಡಿ, ಈ ರೀತಿಯಾಗಿ ಸುತ್ಕೋಬೇಕು. ಅದಾದಮೇಲೆ ಇಲ್ಲೊಂದೆರಡು ಸಾರಿ ನಾಟ್ ಮಾಡ್ಕೊಂಬಿಡೋಣ. ಇನ್ನೂ ಸ್ವಲ್ಪ ಉದ್ದ ಬೇಕು ಅಂದರೂ ಸಹ ನೀವು ಸುತ್ಕೋಬೋದು. ಈ ರೀತಿ ಒಂದೆರಡು ಸಾರಿ ನಾಟ್ ಮಾಡ್ಕೋಬೇಕು. ದಾರಗಳು ಎಕ್ಸ್ಟ್ರಾ ಅಂತ ಕಾಣಿಸ್ಬಾರ್ದು. ಅಷ್ಟು ನೀಟಾಗಿ ಸ್ವಲ್ಪನೂ ಲೂಸ್ ಆಗ್ದೇನೆ ನೀವು ಈ ರೀತಿಯಾಗಿ ನಾಟ್ ಮಾಡ್ಕೊಳ್ಳಿ. ನಾಟನ್ನು ಹಾಕ್ಕೊಂಡಾದ್ಮೇಲೆ ಕಟ್ ಮಾಡ್ಕೊಂಬಿಡೋಣ ಥ್ರೆಡ್ಡು. ಅಷ್ಟೇ ನೋಡಿ, ಮುಂದ್ಗಡೆ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈ ರೀತಿಯಾಗಿ ಕಾಣಿಸುತ್ತೆ ಮುಂದೆ. ಈ ನಾಟ್ ಏನಿದೆ ಅಲ್ವ, ಅದಕ್ಕೆಲ್ಲ ಬ್ಯಾಕ್ ಸೈಡಲ್ಲಿ ಕುಚ್ಚಿಗೆ ಸ್ಯಾರಿಗೆ ಅಟ್ಯಾಚ್ ಮಾಡೋ ಟೈಮಲ್ಲಿ ಗಮ್ ಹಾಕ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಒಂದು ಸೀರೆಗೆ ಒಂದು 21ಇಂದ 23ವರೆಗೂ ಕುಚ್ಚುಗಳು ಬೇಕಾಗುತ್ತೆ. ಈ ರೀತಿಯಾಗಿ ಬರುತ್ತೆ ನೋಡಿ ಡಿಸೈನು. ಎಷ್ಟು ಚೆನ್ನಾಗಿ ನೀಟಾಗಿ ಬರುತ್ತೆ. ನಾನಿಲ್ಲಿ 2 ಇಂಚಷ್ಟು ಗ್ಯಾಪನ್ನು ಬಿಟ್ಟು ಕುಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ 2 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ಫ್ರಂಟ್ ಇದೆ ಅಲ್ವಾ, ಇದನ್ನು ಕುಚ್ಚು ಈಗ ಬ್ಯಾಕ್ ಸೈಡ್ ನೋಡಿ ಈ ರೀತಿಯಾಗಿರುತ್ತೆ. ಅಲ್ಲಿ ನಾವು ಗಮ್ಮನ್ನು ಹಾಕ್ಕೋಬೇಕಾಗುತ್ತೆ. ಫಸ್ಟು ನಾವು ಸೀರೆಗೆ ಡೈರೆಕ್ಟಾಗಿ ಸ್ಟಿಚ್ ಮಾಡೋದಕ್ಕಿಂತ ಈ ರೀತಿ ಸ್ವಲ್ಪ ಗಮ್ಮನ್ನು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಗಮ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಏನು ಬೇಕಾಗೋದಿಲ್ಲ. ಈ ರೀತಿಯಾಗಿ ಲೈಟಾಗಿ ಗಮ್ಮನ್ನು ಹಾಕಿ ಹಚ್ಚಬೇಕು. 2 ಇಂಚಷ್ಟು ನೀವು ಗ್ಯಾಪನ್ನು ಬಿಟ್ಟು ನೀವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ಈ ರೀತಿಯಾಗಿ ಕರೆಕ್ಟಾಗಿ ಅಡ್ಜಸ್ಟ್ ಆಗೋ ರೀತಿಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಹಚ್ಚಬೇಕು. ಈ ರೀತಿ ಹಚ್ಕೊಂಡಾದಮೇಲೆ ನೋಡಿ
ಇಲ್ಲಿ ಮಿಡಲ್ ಏನು ಗ್ಯಾಪ್ ಇದೆಯಲ್ಲ ಅಲ್ಲಿ ಒಂದು ನಾವು ಬೀಡನ್ನು ಹಾಕ್ಕೊಳ್ಳೋಣ. ನೀಡಲ್ನ ಪಲ್ಲು ಕಲರ್ ಏನಿದೆ ಅಲ್ವ ಆ ಕಲರಲ್ಲೇ ನಾನು ಕಾಟನ್ ಥ್ರೆಡನ್ನು ತೊಗೊಂಡಿದ್ದೀನಿ. ಒಂದು ಬೀಡನ್ನು ಹಾಕ್ಕೊಂಡು ಕೆಳಗಡೆ ಯೂಸ್ ಮಾಡಿರ್ತೀವಲ್ಲ ಆ ಬೀಡ್ ಅದೇ ಸೈಜಿನ ಬೀಡನ್ನೇ ಹಾಕ್ಕೊತಾ ಇದ್ದೀನಿ. ಅದನ್ನು ನೋಡಿ ಅದ್ರ ಪಕ್ಕದಲ್ಲೇ ನೀಡಲ್ನ ವಾಪಸ್ ಕೆಳಗಡೆಗೆ ಎಳ್ಕೋಬೇಕು. ಈ ರೀತಿಯಾಗಿ ಎಳ್ಕೊಂಡು ನೋಡಿ ಇದು ನೀಟಾಗಿ ಈ ರೀತಿ ದಾರ ಏನು ಕಾಣಿಸ್ತಾ ಇರೋ ರೀತಿಯಲ್ಲಿ ನೀಟಾಗಿ ಎಳ್ಕೊಂಡು ಇಲ್ಲೇನು ಗ್ಯಾಪ್ ಇದೆ ಅಲ್ವಾ ನೋಡಿ, ಈ ಕುಚ್ಚು ಪಕ್ಕದಲ್ಲಿ ನಮಗೆ ಬೀಡ್ ಹಾಕೋದಕ್ಕೆ ಒಂದು ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿಂದ ನೀಡಲ್ನ ಮೇಲಕ್ಕೆ ಎಳ್ಕೋಬೇಕು. ಇವಾಗ ಇಲ್ಲಿ ನಾವು ಒಂದು 12ರಿಂದ 13 ಬೀಡ್ಸು ಹಾಕ್ಕೋಬೇಕಾಗುತ್ತೆ. ಕೆಳಗಡೆ ಏನು ಕುಚ್ಚಲ್ಲಿ ಬೀಡನ್ನು ಹಾಕ್ಕೊಂಡಿರ್ತೀವಲ್ಲ ಅದೇ ಬೀಡ್ಗಳನ್ನ ಹಾಕ್ಕೊಂಡು ಈ ರೀತಿ ಫುಲ್ಲು ಕವರ್ ಆಗೋವರೆಗೂ ಚೆಕ್ ಮಾಡಿಕೊಂಡು ಕಡಿಮೆ ಆಗಿದ್ದರೆ ಒಂದು ಬೀಡನ್ನು ನೀವು ಹಾಕ್ಕೋಬೇಕಾಗುತ್ತೆ. ಕರೆಕ್ಟಾಗಿದ್ದರೆ ಅಲ್ಲಿಂದ ನೀಡಲ್ನ ಪಾಸ್ ಮಾಡ್ಕೋಬೇಕು. ನೋಡಿ ಈಗ ಕರೆಕ್ಟಾಗಿದೆ. ಈ ರೀತಿ ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಲೂಸ್ ಅಂತ ಅನಿಸುತ್ತೆ. ಇನ್ನೂ ಒಂದು ಬೀಡನ್ನು ಹಾಕ್ಕೊಂಡು ನೀಟಾಗಿ ಆ ಕಡೆ ಯಾವ ಸೈಡಲ್ಲಿ ಎಲ್ಲಿ ಹಾಕಿರ್ತೀವೋ ಅದ್ರ ಪಕ್ಕದಲ್ಲೇ ಬರೋ ರೀತಿಯಲ್ಲಿ ನೀಡಲ್ನ ಕೆಳಗಡೆಗೆ ಪಾಸ್ ಮಾಡಿಕೊಂಡು ನಾಟನ್ನು ಮಾಡ್ಕೋಬೇಕು. ಬ್ಯಾಕ್ ಸೈಡಲ್ಲಿ ಈ ರೀತಿ ಬ್ಯಾಕ್ ಸೈಡಿಗೆ ತಿರುಗಿಸ್ಬಿಟ್ಟು ಸ್ವಲ್ಪ ಕುಚ್ಚನ್ನು ಸೇರಿಸ್ಕೊಂಡು ನಾನಿಲ್ಲಿ ನಾಟನ್ನು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗಮ್ ಹಾಕಿರೋದ್ರಿಂದ ಸ್ವಲ್ಪ ಸೇಫ್ಟಿಗಾಗಿ ಒಂದೆರಡು ಸಾರಿ ನಾವು ಕುಚ್ಚೇನಿತ್ತಲ್ವ ಸೀರೆ ಸಮೇತ ಸೇರಿಸ್ಕೊಂಡು ನಾಟನ್ನು ಮಾಡ್ಕೊಬೇಕು. ಈ ರೀತಿಯಾಗಿ ಒಂದು 3-4 ಸರಿ ನಾಟ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈಗ ಥ್ರೆಡನ್ನು ಕಟ್ ಮಾಡ್ಕೊಂಬಿಡೋಣ. ಅಷ್ಟೇ ನೋಡಿ, ಸಿಂಪಲ್ಲಾಗಿ ರೆಡಿ ಆಯಿತು. ಈಗೇನು ಬೀಡ್ಸ್ ಇತ್ತಲ್ವ ಅದನ್ನು ಸ್ವಲ್ಪ ಈ ರೀತಿಯಾಗಿ ಮಾಡಿಕೊಂಡು ಸ್ವಲ್ಪ ಗಮ್ಮನ್ನು ಹಾಕ್ಕೋಬೇಕು. ಗಮ್ಮು ತುಂಬ ಹಾಕಬಾರ್ದು, ಜಸ್ಟ್ ಅದು ಸುತ್ತ ಬೀಡಲ್ಲಿ ಕೂರೋ ರೀತಿಯಲ್ಲಿ ಹಾಕ್ಕೋಬೇಕು. ಕುಚ್ಚಿಗೆ ಹತ್ತದೇ ಇರೋ ರೀತಿಯಲ್ಲಿ ಬೀಡ್ ನೀಟಾಗಿ ಕೂರೋ ರೀತಿಯಲ್ಲಿ ಗಮ್ಮನ್ನು ಹಾಕ್ಕೋಬೇಕು. ಬೇರೆ ಎಲ್ಲೂ ಸಹ ಸೀರೆಗೆ ಗಮ್ಮ ಆಗದೇ ಇರೋ ರೀತಿಯಲ್ಲಿ ನೀಟಾಗಿ ಹಚ್ಕೋಬೇಕು. ಕೆಳಗಡೆ ಸೀರೆ ಇರಬಾರ್ದು ನೋಡಿ, ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ಈ ರೀತಿಯಾಗಿ ಬಂದಿದೆ. ಲುಕ್ ವೈಸ್ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಡಿಸೈನು. ಇನ್ನೂ ಇದಕ್ಕೆ ಬೇಕು ಅಂದರೆ ನೀವು ಸ್ಟೋನ್ ಚೈನ್ ಸಹ ಹಚ್ಕೋಬೋದು ಇದ್ರ ಮೇಲೆ, ಅದನ್ನು ಸಹ ತುಂಬಾ ಚೆನ್ನಾಗಿರುತ್ತೆ. ಈ ಡಿಸೈನು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಹಾಕ್ಬೋದು. ಸ್ವಲ್ಪ ಟೈಮು ನೀಟಾಗಿ ಹಾಕ್ಕೊಳೋದು, 1-2 ಕುಚ್ಚು ಹಾಕಿದರೆ ಸಾಕು, ಆರಾಮಾಗಿ ನೀವು ಟ್ರೈ ಮಾಡ್ಬೋದು ಯಾರು ಬೇಕಾದರೂ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.